ಜಯ ಸಿಂಹ ಕಲ್ಲಲೆ ಗಾಳಿ ಕಾಡಲ್ಲಲೆದು ಲೇ ಧರ್ಮ್ಯ ಬೆಟ್ಟದಟ್ಟು ಆಸೆ ಇಟ್ಟುಕೊಂಡು ಏಸು ಜೀವನ ನಡೆಸುತ್ತಿರುವೆ ಎಲ್ಲ ಧರ್ಮ್ಯ. ಲೇ 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 ಧರ್ಮ್ಯ, ಎಂದು ನಿನ್ನ ತಮ್ಮನ ಹೆಂಡತಿ ನನ್ನ ಕೈವಶ ಅಂದ ಮೇಲೆ ನಿನ್ನ ಮನೆತನ ಸರ್ವನಾಶ. ನಾನು ಹಾಕಿದ ಟಾರ್ಗೆಟ್ ಪ್ರಕಾರ ಆ ರಣವಿಕ್ರಮ ಜೈಲಿನಲ್ಲಿದ್ದಾನೆ. ಆ ರಣವಿಕ್ರಮ ಬರೋದರೊಳಗಾಗಿ ಅವರ ಜಮೀನಲ್ಲಿ ನಾನೊಂದು ಫ್ಯಾಕ್ಟರಿ ಕಟ್ಟಲೇಬೇಕು. ಕಟ್ಟಲೇಬೇಕು ನಂಜೇಗೌಡ, ಕಟ್ಟಲೇಬೇಕು. ಆದಷ್ಟು ಬೇಗ ಆ ಕಾರ್ಯ ಮಾಡಿ ಮುಗಿಸಲೇಬೇಕು. ವಿಚಾರ ಮಾಡೋದು ಏನೈತ್ರಿ ಸಾವುಕಾರ? ಮೊದಲು ಅದಕ್ಕೆ ಆಯಾ ತೆಗೆದು ಪಾಯ ಹಾಕಬೇಕು. ತಡ್ರಿ ಸಾವುಕಾರ ತಡ್ರಿ, ಬಾಯಿ ಮಾತಿಂದ ಬರೀ ಪಾಯ ಹಾಕ್ತಂದ್ರೆ ಆಗಂಗಿಲ್ರಿ. ನಾ ಪೂಜೆ ಮಾಡ್ತೇನ್ರಿ, ಪಾಯ ಹಾಕಿದ್ರೆ ತಡ್ರಿ. ಆಯ್ತು ತಿರುಶೆಟ್ಟಿ, ನಿನ್ನ ಇಷ್ಟದಂತೆ ಆಗಲಿ. ಸಾವುಕಾರ ಬರ್ರಿ, ಇಲ್ಲೊಂದು ಎರಡು ಏಟ ಕೈ ಹಚ್ಚ ಬರ್ರಿ. ಸಾಕು ನಿಲ್ಲಿಸೋ ಸಾವುಕಾರ ನಿನ್ನ ಗುದ್ಲಿ ಪೂಜೆಯನ್ನು. ಇದೇನು ನಿನ್ನ ಅಪ್ಪನ ಆಸ್ತಿ ಎಂದು ತಿಳಿದುಕೊಂಡಿರುವೇನೋ ಹರಾಮ್ಖೋರ್? ಇದು ನನ್ನ ಸ್ವಂತ ಆಸ್ತಿ. ಲೇ ರಣವಿಕ್ರಮ, ಎಂದು ನಿನ್ನ ತಂದೆ ತಾಯಿ ಸತ್ತು ಹೋದರು ಆವತ್ತೇ ಈ ನಿನ್ನ ಜಮೀನು ನನ್ನ ಸೊತ್ತಾಗಿದೆ. ಅದು ನನಗೆ ಚೆನ್ನಾಗಿ ಗೊತ್ತು ನಂಜೇಗೌಡ, ನನಗೆ ಚೆನ್ನಾಗಿ ಗೊತ್ತು. ನನ್ನೆಲ್ಲ ಆಸ್ತಿ ನಿನ್ನ ಸ್ವತ್ತಾಗಬೇಕಾದರೆ ನಿನ್ನ ಹೆತ್ತ ತಾಯಿ ನನ್ನ ತಂದೆಗೆ ಜರಗಾಚಿರಬೇಕು. ಅದಕ್ಕಾಗಿ ಅಲ್ಲವೇ ನನ್ನೆಲ್ಲ ಆಸ್ತಿ ನಿನ್ನ ಸ್ವತ್ತಾಗಿದ್ದು ಮಿಸ್ಟರ್ ನಂಜೇಗೌಡ. ಲೇ ರಣವಿಕ್ರಮ, ಈ ನಂಜೇಗೌಡನ ತಾಯಿಗೆ ಜಾರಿಣಿ ಎಂದು ಬಗಳಿದಲೇ ಬೋಯಿ ಮಗನೇ. ನಿನ್ನನ್ನು ಇದೇ ನನ್ನ ಗುಂಡಿನಿಂದ ಸುಟ್ಟು ಬಿಡುವೆ ಈ ನಿನ್ನ ಕೆಟ್ಟ ಶರೀರ. ಲೇ ನಂಜೇಗೌಡ, ಸುಟ್ಟು ಹಾಕುತ್ತೇನೆಂದು ಸಿಟ್ಟಿನಿಂದ ಸಿಡಿದೆದ್ದು ಮುಂದೆ ಬಂದರೆ ಇದೇ ನಿನ್ನ ಲಾಂಗಿನಿಂದ ನಿನ್ನ ಕೆಟ್ಟ ಶರೀರವನ್ನು ಕೊಚ್ಚಿ ಹಾಕಿ ಮುಚ್ಚಿ ಬಿಡುವೆ ಈ ರೈತನ ರಾಜ್ಯದಲ್ಲಿ. ಗಂಡುಗಲಿ ನಾನೇ ಗಂಡನೇ ಗಂಡು ಹುಲಿ ಎಂದು ಬೇರೆ ಬೇಡ. ಗಂಡನೇ ಗಂಡೆಂದು ಹಾರಾಡಬೇಡಲೇ ಗಾಂಡು. ನಿಮ್ಮಂತ ಗಾಂಡುಗಳನ್ನು ಇದೇ ಪಿಸ್ತೂಲ್ನಿಂದ ಸುಟ್ಟು ಹಾಕಿದ್ದೇನೆ. ನಿನ್ನ ರುಂಡ ಬೇರೆ ಮಾಡುತ್ತೀನಿ, ಹುಷಾರ್. ಏ ತಮ್ಮ ವಿಕ್ರಮ, ನಿನ್ನ ಆಸ್ತಿ ಎಲ್ಲ ನಮ್ಮ ದನಿಯಾರ ಹೆಸರಿನಾಗಿರುವಾಗ ನೀವು ಉಸುರು ಹಾಕಿರು ಬರಂಗಿಲ್ಲ, ಸುಮ್ಮನೆ ಹೊರಟು ಹೋಗಿಬಿಡಪ್ಪ ಇಲ್ಲಿ. ಹೊರಟು ಹೋಗಲು ಬಂದಿಲ್ಲ ಸಿಜೆಟಿ, ಹೊರಟು ಹೋಗಲು ಬಂದಿಲ್ಲ. ಕಂಡವರ ಆಸ್ತಿಗೆ ಕೈ ಹಾಕಿ ಕಾಲ್ ಕೆದರಿ ನಿಂತಿರುವ ನಿಮ್ಮಂತ ಕದಿಮರನ್ನು ಯಮದರ್ಶನಕ್ಕೆ ಕಳಿಸಲು ಬಂದಿದ್ದಾನೆ ಈ ರೊಚ್ಚಿಗೆ ರಣವಿಕ್ರಮ. ಲೇ ವಿಕ್ರಮ, ಯಮ ದರ್ಶನಕ್ಕೆ ಕಳಿಸುತ್ತೇನೆ ಎಂದು ಎದೆ ಒಪ್ಪಿಸಿ ಅರ್ಥವಿಲ್ಲದ ವ್ಯರ್ಥ ಮಾತನಾಡಿದರೆ ಇದೇ ನನ್ನ ಮಚ್ಚಿನ ನಿನ್ನ ಮರ್ದನ ಮಾಡಬೇಕಾಗುತ್ತದೆ. ನೀನು ಬಲು ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಮಾರಿಗುಡಿ. ನನ್ನ ಘಟ ಹೋದರೂ ಚಿಂತೆ ಇಲ್ಲ, ಹಠ ಬಿಡುವನಲ್ಲ ಈ ರಣವಿಕ್ರಮ. ಸುಮ್ಮನೆ ನನ್ನ ಜಮೀನು ನನಗೆ ಬಿಟ್ಟು ಹೋದರೆ ಸರಿ, ಇರದಿದ್ದರೆ ನಿಮ್ಮನ್ನೆಲ್ಲ ಕೊಚ್ಚಿ ಹಾಕಿ ಬಿಡುವೆ ಈ ಕೆಟ್ಟ ಶರೀರವನ್ನು. ಲೇ ರಣವಿಕ್ರಮ, ನೀನು ಕೊಚ್ಚಿ ಹಾಕುತ್ತೇನೆ ಎಂದು ಚುಚ್ಚಿ ಮಾತನಾಡಬೇಡ. ಈ ಗಡ ಸರ್ಪ ಸಿಡಿದದು ನಿಂತರೆ ನಿನ್ನನ್ನು ಮಣ್ಣಲ್ಲಿ ಮುಚ್ಚಿ ಹಾಕಿ ಬಿಡ್ತದೆ, ಹುಷಾರ್. ಲೇ ರೌಡಿ ರಾಜ, ಮನ ಬಂದಂತೆ ಮಾತನಾಡಬೇಡ. ನನ್ನನ್ನು ಈ ಮಣ್ಣಿನಲ್ಲಿ ಮನಗಿಸಲು ಬಂದರೆ ಇದೇ ನನ್ನ ಲಾಂಗಿನಿಂದ ನಿನ್ನನ್ನು ಕೊಚ್ಚಿ ಹಾಕಿ
ಮುಚ್ಚಿಬಿಟ್ಟೆನೋ ಮಗಳ ಹುಷಾರ್. ಹುಷಾರ್ ಲೇರನ ವಿಕ್ರಮ, ನೆತ್ತಿಯ ಮೇಲೆ ಚುಚ್ಚಲು ಬಂದರೆ ಕಚ್ಚದೆ ಬಿಡು ಈ ಲೈಗಡ ಸರ್ಪ. ಜೋಕೆ ಜೋಕೆ ನನಗೆ ಜೋಕೆ ಎಂದು ಹೇಳುವ ಜೋಕರ್ ನನ್ನ ಮಗನೇ, ನಿನ್ನಂತ ಘಟ ಸರ್ಪದ ಘಟ ಉರುಳಬೇಕಾದರೆ ಗರುಡನಂತೇನೋ ಗರಿ ಬಿಚ್ಚಿ ನಿನ್ನನ್ನು ಕೊಕ್ಕಿ ಹಾಕಿ ಮುಚ್ಚಿಬಿಟ್ಟನೋ ಈ ನನ್ನ ರೈತನ ರಾಜ್ಯದಲ್ಲಿ. ಲೇ ವಿಕ್ರಮ, ಗರುಡ ನಾನೆಂದು ಗರಿಬಿಚ್ಚಿ ನಮ್ಮನ್ನು ಕೊಕ್ಕಲು ಬಂದರೆ ರೊಚ್ಚಿಗೆದ್ದ ರಾವಣ ನಾನಾಗಿ ಮಚ್ಚಿನಿಂದ ಜಟಾಯು ಪಕ್ಷಿಯನ್ನು ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸಿದ ಕಳಿಸಿ ಬೀಳುವುದು ಈ ನಿನ್ನ ಕೆಟ್ಟ ಶರೀರ. ಲೇ ಸಕ್ಕಿನಗೌಡ, ಮಚ್ಚು ಹಿಡಿದು ರೊಚ್ಚಿಗೆದ್ದ ರಾವಣ ನೀನಾದರೆ ರಾಮನಾಗಿ ನಿನ್ನನ್ನು ನಾನು ಮರ್ದನ ಮಾಡಬೇಕಾಗುತ್ತದೆ. ನೀನು ಬಲು ಎಚ್ಚರ. ಲೇ ವಿಕ್ರಮ, ನೀನು ರಾಮನಾಗಿ ಮರ್ದನ ಮಾಡಲು ಬಂದರೆ ನಾನು ನರರಾಕ್ಷಸನಾಗಿ ನಿನ್ನ ರಕ್ತ ಹೀರಬೇಕಾಗುತ್ತದೆ. ನೀನು ಎಚ್ಚರ. ಏ ತಮ್ಮ ವಿಕ್ರಮ, ತೋರಿಸ್ಬೇಡಪ್ಪ ನಿನ್ನ ಪವರ. ಅಲ್ಲ ನೀ ಸತ್ರ ಇಲ್ಲಿ ನಿನ್ನ ಕೇಳೋರ ಯಾರ? ನಮ್ಮ ಗೂಡ ತೆಗಿಬೇಡ ತಕರಾರ. ಲೇ ಅರ್ಥವಿಲ್ಲದೆ ವ್ಯರ್ಥ ಮಾತನಾಡುವ ತಿರುಶೆಟ್ಟಿ, ಈ ಶ್ರೀಮಂತರು ಹಾಕಿದ ಮೂಳೆ ತಿಂದು ಗಾಳಿ ಮಾತು ಕೇಳಿ ಬೊಗಳುವ ನೀನೊಂದು ನಾಯಿ. ನಿನಗೇನು ತಿಳಿಬೇಕೋ ನನ್ನ ಅರ್ಥ? ವ್ಯರ್ಥ ಮಾತನಾಡದೆ ಇಲ್ಲಿಂದ ಕಾಲ್ ಕಿತ್ತರೇ ಸರಿ, ಇರದಿದ್ದರೆ ಗೊತ್ತಲ್ಲ ಈ ರಣವಿಕ್ರಮ ಅಯ್ಯೋ ಎಂದರೆ 100 ವರ್ಷ, ಹೇ ಅಂದರೆ 3 ನಿಮಿಷ ಹರಿಸು ಬಿಡುವೆ ನಿಮ್ಮ ಎತ್ತರದ ಕಾಲುವೇನು. ದಣ್ಯಾರ, ಈ ಹುಡುಗ ಯಾಕೋ ಬಾಳ ಬಿರಿಸಿದ್ದಂಗೆಪ್ಪ. ಸೋಮ ನಾವ ಮನೆಗೆ ಹೋಗ್ಬಿಡು ನೋಡ್ರಿ, ಬ್ಯಾಡ ಇವ್ನ. ಲೇ ರಣ ವಿಕ್ರಮ, ಈ ವಿಷ ಸರ್ಪದ ಬಾಲ ತುಳಿಯಬಾರುತ್ತಲೇ ಬೋಳಿ ಮಗನೇ. ಈ ವಿಷ ಸರ್ಪ ನಿನ್ನನ್ನು ಒಂದಲ್ಲ ಒಂದು ದಿನ ಕಚ್ಚದೆ ಬಿಡುವುದಿಲ್ಲ. ಈ ವಿಷ ಸರ್ಪ. ಲೇ ವಿಕ್ರಮ, ನಿನಗೊಂದು ವಾರ್ನಿಂಗ್ ಮಾಡಿ ಹೋಗುತ್ತೇನೆ. ಲೇ ವಿಕ್ರಮ, ಊಟ ಇಲ್ಲದೆ 4 ದಿವಸ ಬದುಕಬಹುದು, ನೀರಿಲ್ಲದೆ 2 ದಿವಸ ಬದುಕಬಹುದು, ಕಷ್ಟ ಏಕೆ ಗಾಳಿ ಇಲ್ಲದೆ ನಾವು 8 ನಿಮಿಷ ಬದುಕಬಹುದು. ಲೇ 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 ರಣ ವಿಕ್ರಮ, ಈ ನಂಜೇಗೌಡನ ಎದುರು ಹಾಕೊಂಡರೆ ಒಂದು ಕ್ಷಣ ಕೂಡ ಬದುಕಲು ಸಾಧ್ಯವಿಲ್ಲ. ನೆಕ್ಸ್ಟ್ ಟೈಮ್ ಈಸ್ ಬೆಟರ್ ಲಕ್. ಲೇ ಶೆಟ್ಟಿ, ಹೋಗಿಬಿಡ ನಡಿಯನ್ನ. ಹೋಗು ಗೌಡ ನಂಜೇಗೌಡ, ಹೋಗು. ನಿನಗೇನು ತಿಳಿಯಬೇಕು ಈ ರಣವಿಕ್ರಮಣ ಚದುರಂಗದ ಆಟ? ನನ್ನಂತ ಸೂರನಿಗೆ ನೀ ಮೋಸದ ಬಲೆ ಬೀಸಿದ ಸೇಡಿಗಾಗಿ ನಾಳೆ ನಿನ್ನ ಅಂದದ ಅರಮನೆಯಲ್ಲಿ ಚಂದಾಗಿ ಶೋಭಿಸುತ್ತಿರುವ ಆ ನಿನ್ನ ತಂಗಿ ಚಂದುಳ ಚೆಲುವಿಗೆ ಪ್ರೇಮ ಎಂಬ ಕಾಮದ ಬಲೆನ ಬೀಸದಿದ್ದರೆ ನನ್ನ ಹೆಸರು ಎಂಟದೆಯ ಬಂಟ ಟೈಗರ್ ರಣವಿಕ್ರಮನೇ ಅಲ್ಲ. ಆತ್ಮೀಯ ಕಲಾವಿದರು, ಕಲಾರಸ್ಕರಾದಂಥ ಶೌರ್ಕಿ ಪದದಲ್ಲಿ ಅತ್ಯುತ್ತಮವಾಗಿ ಗಾಯನ ಮಾಡುವಂತ ಶ್ರೀ ಮಹಾದೇವಿ ಕಳ್ಳಿಮಣಿಯವರಾದರೂ ಕೂಡ ಶ್ರೀ ಗುರು ಪುಟ್ಟರಾಜ್ ಸಂಗೀತ ಬಳಗ ನಾವಲ್ಲಿಗೆ ಈ ಒಂದು ಸಂಗೀತ ಬಳಗಕ್ಕೆ 50 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು.